ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ ಛಾಯಾ ಕುಮಾರ್ಸ್ ಎಜುಟೈನ್ಮೆಂಟ್ಗೆ ಸ್ವಾಗತ ಸುಸ್ವಾಗತ. ಹೌದು, ನಾನು ಇಷ್ಟು ದಿವಸ ಕೆಲವೊಂದು ಸತಿ ಬರೀ ಇಂಗ್ಲೀಷಲ್ಲಿ ಮಾಡ್ತಿದ್ದೆ ವೀಡಿಯೋಸ್ಗಳನ್ನ. ಈ ಸತಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾಡೋಣ ಅಂತ ಅನಿಸಿದೆ. ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಒಂದೇ ಥರ ಕಂಟೆಂಟ್ಗಳಿಗೆ ಸ್ಟಿಕ್ ಆನ್ ಆಗಲ್ಲ. ನನ್ನ ವೀಡಿಯೋಸ್ಗಳಿಗೆ ಒಂದೊಂದು ಸತಿ ಒಂದೊಂದು ಥರ ವೀಡಿಯೋಸ್ಗಳನ್ನ ಮಾಡ್ತೀನಿ. ಇಂಗ್ಲೀಷಲ್ಲಿ ಮಾಡಿದಾಗ ನಾನು ಜಾಸ್ತಿ ನನ್ನ ಕೆಲಸ ಮಾಡೋವಂಥ ಡೊಮೈನ್ ಎಂಬೆಡೆಡ್ ಸಿಸ್ಟಮ್ಸ್ ಬಗ್ಗೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಈಗ ಸ್ವಲ್ಪ ಬೇರೆ ಥರ ಟಾಪಿಕ್ನ ಚೂಸ್ ಮಾಡಿದ್ದೀನಿ. ಟಾಪಿಕ್ ಏನಪ್ಪ ಅಂದರೆ ಪ್ರಕೃತಿ. ಏನು ಗುರು ಪ್ರಕೃತಿ ಅಂತಾನೆ ಯಾವುದೋ ಹುಡುಗಿ ಹೆಸ್ರು ಹೇಳ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ ರೀ. ಪ್ರಕೃತಿ ಅಂದರೆ ನೇಚರ್, ಮದರ್ ನೇಚರ್, ಅದ್ರ ಬಗ್ಗೆ ಮಾಡೋಣ ಅಂತಿದ್ದೀನಿ. ಸೊ ನಾನೀಗ ಒಂದು ಜಾಗಕ್ಕೆ ಹೋಗ್ತಾಯಿದ್ದೀನಿ ಹೈಕಿಂಗ್ಗೆ, ಕಿಮಿಯಾಕ್ ಬ್ಯೂಟೆ ಅಂತ. ಆ ಜಾಗದ ಬಗ್ಗೆ ಹೈಕಿಂಗ್ ಮಾಡ್ತಾ ಅಲ್ಲಿನ ಪ್ರಕೃತಿ ಸೌಂದರ್ಯನ ತೋರಿಸ್ತೀನಿ. ಹಂಗೆ ಹೋಗ್ತಾ ನಾನು ಇರೋ ಜಾಗ ಏನು ಮಾಡ್ತಿದ್ದೀನಿ ಅನ್ನೋ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಕೊಂಡು ಹೋಗ್ತೀನಿ. ಸೊ ಸ್ಟೇ ಟ್ಯೂನ್. ವೆಲ್ಕಮ್ ಬ್ಯಾಕ್. ನನ್ನ ನಿಜವಾದ ಹೆಸರು ಛಾಯಾ ಕುಮಾರ್ ಅಂತ. ನನ್ನ ಕೆಲವರು ಬರೀ ಕುಮಾರ್ ಅಂತಲೂ ಕರೀತಾರೆ. ನಾನು ಬೇಸಿಕಲಿ ಇರೋದು ವಾಷಿಂಗ್ಟನ್ ಸ್ಟೇಟಲ್ಲಿ, ಅಮೇರಿಕದ ವಾಷಿಂಗ್ಟನ್ ಸ್ಟೇಟಲ್ಲಿ. ಎಲ್ಲರೂ ಅನ್ಕೋತಾರೆ ವಾಷಿಂಗ್ಟನ್ ಸ್ಟೇಟ್ ಅಂದರೆ ವಾಷಿಂಗ್ಟನ್ DC ಅಂತ. ವಾಷಿಂಗ್ಟನ್ ಸ್ಟೇಟೇ ಬೇರೆ, ವಾಷಿಂಗ್ಟನ್ DCನೇ ಬೇರೆ. ಆ ಸ್ಟೇಟಲ್ಲಿ ಇರೋವಂಥ ಚಿಕ್ಕ ಊರ ಹೆಸರು ಪುಲ್ಮ್ಯಾನ್ ಅಂತ. ಆ ಊರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಒಂದು ಕಂಪ್ನಿ ಇದೆ SEL ಅಂತ, ಸಾಯ್ಸರ್ ಇಂಜಿನಿಯರಿಂಗ್ ಲ್ಯಾಬೊರೇಟರಿ ಅಂತ. ಅಲ್ಲಿ ಎಂಬೆಡೆಡ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ. ಇದು ನನ್ನ ಕಿರು ಪರಿಚಯ. ಬನ್ನಿ ಹಂಗೆ ಮಾತಾಡಿಕೊಂಡು ಹೈಕಿಂಗ್ ಸ್ಪಾಟ್ಗೆ ಹೋಗಿ ಹೆಂಗೆಂಗಿದೆ ಎಲ್ಲ ತೋರಿಸ್ತೀನಿ. ಜೊತೆಗೆ ಸ್ವಲ್ಪ ದಾರಿ ಹೋಗ್ತಾ ಪುಲ್ಮ್ಯಾನ್ ಅನ್ನೋ ಜಾಗನೂ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಈ ವಿಡಿಯೋ ಮೂಲಕ ನಾನು ತೋರಿಸ್ತೀನಿ. ನೋಡಿ, ಇದೇ ಪುಲ್ಮ್ಯಾನ್ ಅಂತ ಜಾಗ. ಎಲ್ಲ ಬೆಟ್ಟ ಗುಡ್ಡಗಳು ಜಾಸ್ತಿ ಇರೋಂಥ ಊರು. ಜೊತೆಗೆ ಇದು ನಾನು ಕೆಲಸ ಮಾಡ್ತಿರೋ ಕಂಪ್ನಿ ಇದೆ SEL ಅಂತ. ಈ ಕಂಪ್ನಿಲೇ ನಾನು ಇಂಜಿನಿಯರ್ ಆಗಿರೋದು. ಈ ಕಂಪ್ನಿ ಎದುರುಗಡೆನೇ ನಮ್ಮ ಮನೆ. ಎಲ್ಲರೂ ಏನು ಅನ್ಕೊತಾರೆ, ಅಮೇರಿಕಾ ಅಂದ ತಕ್ಷಣ ದೊಡ್ಡ ದೊಡ್ಡ ಬಿಲ್ಡಿಂಗು ಹಂಗೆ ಹಿಂಗೆ ಅಂತಲೇ ಎಲ್ಲರೂ ಜನರಿಗೆ ತಲೆಗೆ ಪಿಕ್ಚರ್ ಬರೋದು. ನನ್ನ ಪಾಲಿಗೆ USA ಅಂದರೆ ಈ ಥರ ನೋಡ್ರಿ, ಪ್ರಕೃತಿ ಸೌಂದರ್ಯ ಇರೋಂಥ ಜಾಗ ರೀ. ನನಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗಿನ್ನ ಇಂಥ ಜಾಗ ತುಂಬ ಎಕ್ಸೈಟಿಂಗ್ ಆಗಿ ಅನಿಸುತ್ತೆ. ನೋಡಿ ಎಷ್ಟು ಸೊಗಸಾಗಿದೆ ಜಾಗ. ಮತ್ತು ಡ್ರೈವಿಂಗ್ ವಿಷಯದಲ್ಲಿ ಬಂದರೆ ತುಂಬ ಶಿಸ್ತು ರೀ. ನಿಲ್ಲಿಸ್ಬಿಟ್ಟು ಎಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ಬೇಕು. ನಾವು ಯೂಶ್ವಲಿ ರೈಟ್ ಟರ್ನ್ ತಗೋಬೇಕಂದ್ರೆ ನಾವು ಫ್ರೀ ರೈಟ್ ಅಂತ ಇರುತ್ತೆ, ರೆಡ್ ಸಿಗ್ನಲ್ ಇದ್ರೂ ಗಾಡಿ ಬರ್ತಿದೆಯಾ ಇಲ್ವ ನೋಡ್ಕೊಂಡು ಹೋಗ್ಬೇಕು. ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ, ಹಚ್ಚ ಹಸಿರು ಕಾಡು, ಬೆಟ್ಟ ಗುಡ್ಡ. ಸೇಮ್ ಒಂಥರ ನೋಡಿದ್ರೆ ನಮ್ಮ ಕೂರ್ಗ್ ಕಡೆ ನೋಡ್ದಂಗೆ ಅನ್ನಿಸ್ತಿಲ್ವ? ಸಹ್ಯಾದ್ರಿ ಬೆಟ್ಟಗಳು ನಮ್ಮ ಕರ್ನಾಟಕದಲ್ಲಿ ನೋಡ್ದಂಗೆ. ಇಂಥದ್ದೇ ರೀ, ಇಂಥ ಜಾಗಕ್ಕೆ ಹೋಗ್ಬೇಕು, ಖುಷಿ ಪಡಬೇಕು, ಮಜಾ ಮಾಡಬೇಕು. ಕಡೆಗೂ ಬಂದು ನೋಡಿ ಸರ್, ಇದೇ ಜಾಗ ಕಿಮಿಯಾಕ್ ಬ್ಯೂಟಿ. ಅಂತೂ ನನ್ನ ಗಾಡಿನ ಪಾರ್ಕ್ ಮಾಡಿದೆ. ಯೂಶ್ವಲಿ ಏನು ಗೊತ್ತೇನ್ರಿ, ನೀವೇನಾದರೂ ಹೈಕಿಂಗ್ ಬರಬೇಕಂದ್ರೆ ನೀರನ್ನ ತಗೊಂಬನ್ನಿ. ಚೆನ್ನಾಗಿ ನೀರು ಕುಡಿಬೇಕು, ಇಲ್ಲ ಸುಸ್ತಾಗ್ಬಿಡುತ್ತೆ ಬೆಟ್ಟ ಗುಡ್ಡ ಹತ್ತಿ. ತುಂಬಾ ಮಾತಾಡ್ತಿದ್ದೀನಿ, ಜಾಗ ತೋರಿಸ್ತೀನಿ ಬನ್ನಿ. ಈಗ ಬೈಕೊಂತೀರ ಆಮೇಲೆ. ನಾಯಿಗಳನ್ನ ಕರ್ಕೊಂಬಂದರೆ ಯಾವಾಗಲೂ ಕಟ್ಟಾಕೊಂಡೇ ಇರಬೇಕು ಅಂತ ರೂಲ್ಸು, ನೋಡ್ಕೊಂಬಿಡಿ.
ನೀವೇನಾದರೂ ಹೈಕಿಂಗ್ ಕರ್ಕೊಂಬರ್ಬೇಕು ಇಂಥ ಜಾಗಕ್ಕೆಲ್ಲ ಅಂದರೆ ಇಂಥದ್ದೇನಾದರೂ ಒಂದು ಸೈನ್ ಬೋರ್ಡ್ಸ್ ಇರುತ್ತೆ, ನೋಡಬೇಕು. ನಾಯಿಗಳ ವಿಷಯದಲ್ಲಿ ಈ ದೇಶದಲ್ಲಿ ಹೆಂಗೆ ಅಂದರೆ, ನಮ್ಮ ದೇಶದಲ್ಲಿ ನಾಯಿಗಳು ಎಲ್ಲೆಲ್ಲ ಅಂದರೆ ಇಲ್ಲಿ ಬಿಟ್ಬಿಡಿಸ್ತಾರೆ. ಬಟ್ ಹಿಂಗಲ್ಲ, ನೀವು ಡಾಗ್ಸ್ ವೇಸ್ಟ್ನ ಓನರ್ಸ್ ಆದವರು ನೀವೇ ಕಲೆಕ್ಟ್ ಮಾಡಿ ನೀವೇ ಹಾಕಬೇಕಾಗತ್ತೆ. ಇದು ಈ ದೇಶದಲ್ಲಿರೋಂಥ ಕಾನೂನುಗಳು ಅಲ್ಲಲ್ಲಿ. ಸೊ ಅದಕ್ಕೆ ನೋಡಿ, ನಮ್ಮ ಇಂಡಿಯಾದಲ್ಲಿ ಹೈಕಿಂಗ್ ಟ್ರಯಲ್ಸ್ ಎಲ್ಲ ಹೋದರೆ ಅಲ್ಲಿ ಬೇರೆ ಪ್ಲಾಸ್ಟಿಕ್ಗಳನ್ನ ಬಿಸಾಕಿರ್ತಾರೆ. ಇಲ್ಲಿ ಈ ಥರ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ಗಳು, ಸಣ್ಣ ಸಣ್ಣ ಡಿಸಿಪ್ಲಿನ್ಗಳ್ರೆ ಮಾಡಿಸೋದ್ರಿಂದ ಜನಗಳು ಈ ಥರ ಎಲ್ಲ ನೇಚರ್ನ ಪ್ರೊಟೆಕ್ಟ್ ಮಾಡ್ಬೋದು. ನಿಮಗಿದೆ ನೋಡಿ, ಇಲ್ಲೆಲ್ಲ ಈ ದೇಶದಲ್ಲಿ ಇಷ್ಟ ಆಗುವಂಥದ್ದು. ನಮ್ಮ ದೇಶದಲ್ಲೂ ಸ್ವಲ್ಪ ಜನಗಳಿಗೆ ಮೊದಲು ಮೇಯ್ನಾಗಿ ಕಾಳಜಿ ಬರಬೇಕು. ಪ್ರಕೃತಿನ ಕಾಪಾಡಬೇಕು, ಪ್ರಕೃತಿನ ಹೆಂಗಿಡಬೇಕು, ಎಲ್ಲಂದರೆ ಅಲ್ಲಿ ಗಲೀಜು ಮಾಡಬಾರ್ದು, ಪ್ಲಾಸ್ಟಿಕ್ಗಳನ್ನ ಬಿಸಾಕಬಾರ್ದು. ಆ ಥರ ಎಲ್ಲ ನಮ್ಮ ಜನಗಳು ಯಾವಾಗ ಅರ್ಥ ಮಾಡ್ಕೊತಾರೋ ಆವಾಗ ಪ್ರಕೃತಿ ಬಗ್ಗೆ ಆಟೋಮೆಟಿಕ್ಕಾಗಿ ಜನಗಳಿಗೆ ಅರಿವು ಮೂಡುತ್ತೆ. ಏನು ಹೇಳ್ತೀರಾ? ಬನ್ನಿ ನೋಡೋಣ. ಒಳ್ಳೊಳ್ಳೆ ಮರಗಳೈತೆ, ಉದ್ದುದ್ದ ಚೆನ್ನಾಗಿದೆ. ಬರೀ ವಾಕಿಂಗ್ ಜಾಗ, ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೇ. ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಆವಾಗಲೇ ಸಹ್ಯಾದ್ರಿ ಬೆಟ್ಟದ ಥರ ಇದೆ ಅಂತ ಹೇಳಿದ್ನಲ್ಲ, ನಿಮ್ಗೆ ತೋರಿಸಿದ್ನಲ್ಲ ಕಾರಲ್ಲಿದ್ದಾಗ, ಅದೇನೇ ಆ ಬೆಟ್ಟದೊಳಗಡೆ ಬಂದಿರೋದು. ನೋಡಿ ಮರಗಳೆಲ್ಲ ಹಿಂಗೆ ತುಂಬ್ಕೊಂಡೈತೆ. ಈ ಜಾಗದ ಹೆಸರೇ ಕೇಮಿಯಾಕ್ ಬ್ಯೂಟಿ ಅಂತ. ತುಂಬ ಚೆನ್ನಾಗಿದೆ. ಆ್ಯಂಡ್ ಟ್ರಾಶ್ ಕ್ಯಾನು ಇದೆ ನೋಡಿ, ಎಲ್ಲಂದರೆ ಅಲ್ಲಿ ಏನು ಬಿಸಾಕಬಾರ್ದು ಜನಗಳು ಅಂತ. ಹಿಂಗೆ ನಮ್ಮ ದೇಶದಲ್ಲಿ ಈ ಥರ ಇಡಬೇಕು, ಅಲ್ಲೆಲ್ಲ ಟ್ರಾಶ್ ಕ್ಯಾನ್ಗಳು. ಅಲ್ಲಾದರೂ ಜನಗಳು ಸ್ವಲ್ಪ ಬುದ್ಧಿ ಬರುತ್ತೆ ನಮ್ಮವ್ರಿಗೆ. ನಿಮಗೆ ಈ ಮರ ಸ್ವಲ್ಪ ಅಡ್ಡ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಆ ವ್ಯೂ ಸ್ವಲ್ಪ ಬ್ಲಾಕ್ ಮಾಡ್ತಿದೆ. ಆ ವ್ಯೂ ತುಂಬ ಚೆನ್ನಾಗಿದೆ. ಆ ಕಡೆ ಬೆಟ್ಟ ಕಾಣಿಸ್ತಿರೋದೇ ನಾನು ಇರೋಂಥ ಜಾಗ. ಸಣ್ಣದಾಗಿ ಕಾಣಿಸ್ತೈತೆ ಅಷ್ಟೇ. ಬಟ್ ಇರಲಿ, ಇನ್ನೂ ಚೆನ್ನಾಗಿರೋ ವ್ಯೂಸ್ ತೋರಿಸ್ತೀನಿ ಬನ್ನಿ. ಸುಸ್ತಾಯ್ತು ರೀ, ಕೆಳಗಿನ ಮೇಲೆ ಹತ್ಕೊಬಂದು ಸ್ವಲ್ಪ ನೀರು ಕುಡಿಯೋದು. ಯೂಶ್ವಲಿ ಹೈಕಿಂಗ್ ಹೋದಾಗ ನೀರು ಇಟ್ಕೊಳ್ಳೋದು ಒಳ್ಳೆಯದು, ಸ್ವಲ್ಪ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಏನಿವೆ ಹೇಳಿದ್ನಲ್ಲ ನಿಮಗೆ, ಒಂದೊಳ್ಳೆ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ, ಮೇಲ್ಗಡೆ ಕರ್ಕೊಂಬಂದೆ ನಿಮ್ಮನ್ನ ಅಂತ. ನೋಡಿ, ಇಲ್ಲೇ ಆ ಬ್ಯೂಟಿಫುಲ್ ವ್ಯೂ ಇರೋದು. ಅಲ್ಲೆಲ್ಲ ಇರೋದು ಬೇರೆ ಊರು. ನಾನಿರೋದು 2 ಸ್ಟೇಟ್ ಬಾರ್ಡರಲ್ಲಿ. ಇದು ವಾಷಿಂಗ್ಟನ್ ಸ್ಟೇಟು ಮತ್ತು ಐಡಾಹೋ ಸ್ಟೇಟು, 2 ಬಾರ್ಡರ್ ಸ್ಟೇಟಿನ ಬಾರ್ಡರ್ ಮುಂದೆ ಇರೋದು. ಅದೆಲ್ಲ ಐಡಾಹೋ ಸ್ಟೇಟು. ಇಲ್ಲಿಂದ ಈ ಸ್ಟೇಟಿಂದ ಲೋಕಲ್ ಸ್ಟೇಟನ್ನು ನಾನು ನೋಡ್ತಾ ಇದ್ದೀನಿ. ಇದು 2 ರಾಜ್ಯಗಳ ಮಧ್ಯದಲ್ಲಿ ಬಾರ್ಡರ್ ಇರೋಂಥ ಹೈಕಿಂಗ್ ಸ್ಪಾಟ್. ತುಂಬ ಸೊಗಸಾಗಿದೆ ಅಲ್ಲ ನೋಡೋಕ್ಕೆ. ಇಷ್ಟೇ ಅಲ್ಲ, ಜೊತೆಗೆ ಅಲ್ಲೆಲ್ಲ ಸೂರ್ಯಕಾಂತಿ ಹೂವುಗಳು ನೋಡಿ, ಎಲ್ಲ ಕಡೆ ಸೂರ್ಯಕಾಂತಿ ಹೂವುಗಳು ಎಷ್ಟು ಚೆನ್ನಾಗಿದೆ. ಯೂಶ್ವಲಿ ಗೊತ್ತಲ್ಲ ನಿಮಗೆ ಸನ್ಫ್ಲವರ್ ಬಗ್ಗೆ, ಎಲ್ಲೆಲ್ಲಿ ಸೂರ್ಯ ಬೆಳಕಿರುತ್ತೋ ಆ ಕಡೆ ಮಖ ಮಾಡ್ಕೊಂಡಿರುತ್ತೆ. ಸೊ ಸೂರ್ಯಕಾಂತಿ ಹೂಗಳ ಮಧ್ಯದಲ್ಲಿ ಇಂಥ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ. ಯೂಶ್ವಲಿ ಸನ್ಲೈಟ್ ಅಂತ ಏನಿಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ಬಾಡೋದಂಗೆ ಅನಿಸ್ತಾ ಇದೆ. ಸನ್ಲೈಟ್ ಇದ್ದರೆ ತುಂಬ ಚೆನ್ನಾಗಿ ಹರಡುತ್ತಿದೆ ಮತ್ತು ಸನ್ಲೈಟ್ ಕಡೆ ಮುಖ ಮಾಡುತ್ತೆ. ಅದು ಇದ್ರ ವಿಶಿಷ್ಟತೆ. ಯಾರಿಗೂ ಗೊತ್ತಿರೋ ಅಂಥದ್ದು ತುಂಬ ಜನಕ್ಕೆ ಹೇಳಿದ್ದೇನೆ, ಹೇಳ್ತಿದ್ದೀನಿ. ಗೊತ್ತಿಲ್ಲದಿರೋರಿಗೆ ಗೊತ್ತು ಮಾಡ್ಕೊಂಡು ಸನ್ಫ್ಲವರ್ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ಇದು ಸನ್ಫ್ಲವರ್ ಎಕ್ಸಾಕ್ಟ್ಲಿ ಅಲ್ಲ, ಮೋಸ್ಟ್ಲಿ ನನಗೆ ಅನ್ಸೋ ಪ್ರಕಾರ ಸನ್ಫ್ಲವರ ಒಂದು ಪ್ರಭೇದ, ಅಂದರೆ ಇಟ್ಸ್ ವೆರೈಟಿ ಆಫ್ ಸನ್ಫ್ಲವರ್ ಮೇ ಬಿ, ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇಂಡಿಯಲ್ಲಿ ಸನ್ಫ್ಲವರ್ ನೋಡಿದಾಗ ಇನ್ನೂ ದೊಡ್ಡದಾಗಿರುತ್ತೆ ಅದು. ಇದು ಅಷ್ಟೊಂದು ದೊಡ್ಡದಾಗಿ ಏನು ಅನ್ನಿಸ್ತಿಲ್ಲ.
ಆಗ ಈ ಕಡೆ ಎಲ್ಲ ಫೆನ್ಸಿಂದ ಕ್ರಾಸ್ ಮಾಡಬಾರ್ದು ಅಂತ ಅಲ್ಲಲ್ಲಿ ಸೈನ್ ಬೋರ್ಡ್ಸ್ಗಳು ಹಾಕಿರ್ತಾರೆ. ನಾವು ಇಂಥ ಸೈನ್ ಬೋರ್ಡ್ಸ್ಗಳನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ಒಳ್ಳೆಯದು, ನಮಗೂ ಸೇಫ್ಟಿನೇ. ನೋಡಿ ಟ್ರೈಲ್ ಇಲ್ಲಿದೆ ಅಂತ ಹೇಳಿದೆ, ಅದರ ಪ್ರಕಾರನೇ ಇಲ್ಲಿದೆ, ನಾವು ಹಂಗೆ ಹೋಗ್ಬೇಕು. ನಮ್ಮ ಸೇಫ್ಟಿಗಳಿಗಲ್ವೇನ್ರಿ ಟ್ರಾಫಿಕ್ ರೂಲ್ ಫಾಲೋ ಮಾಡ್ದಂಗೆ ಹೈಕಿಂಗ್ ರೂಲ್ಸ್ನು ಫಾಲೋ ಮಾಡಬೇಕಾಗತ್ತೆ ಅಲ್ವಾ? ಎಲ್ಲ ನಮ್ಮ ಸೇಫ್ಟಿಗಳಿಗೇನೆ ಮಾಡೋದು. ಸರಿ ಬನ್ನಿ, ಹಂಗೆ ಹೈಕಿಂಗ್ ಮಾಡಿಕೊಂಡು ಮೇಲ್ಗಡೆ ಹೋಗೋಣ. ಮೇಲ್ಗಡೆನೂ ತುಂಬ ಸೂರ್ಯಕಾಂತಿ ಹೂಗಳೈತೆ, ಎಲ್ಲನೂ ತೋರಿಸ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ಜನಗಳು ಯಾರಾದರೂ ಸಿಕ್ಕಿದ್ರೆ ನೋಡೋಣ. ತುಂಬ ಖಾಲಿ ಐತೆ ರೀ, ಅದು ಹೋಗೋಣ ಬನ್ನಿ. ಎಷ್ಟಾಗುತ್ತೋ ಅಷ್ಟು ಮೂರ ಮೇಲೆ ಹೋಯ್ತಾ ಇರ್ತೀನಿ. ಹಂಗೆ ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ, ಎಲ್ಲ ಹೂಗಳನ್ನ. ಬನ್ನಿ. ಹಾಂ, 5 ನಿಮಿಷ ನಡ್ಕೊಂಬಂದೆ ರೀ ಮೇಲ್ಗಡೆವರೆಗೂ. ಕಡೆಗೂ ಜನಗಳನ್ನ ನೋಡಿದೆ, ಅಪ್ಪ ಮಗನ್ನ. ಅವ್ರ ಅಪ್ಪ ಮಗನ್ನ ಎತ್ಕೊಂಡು ಹೋಯ್ತಾ ಅವರೇ ಮೇಲ್ಗಡೆ. ಅವ್ರನ್ನೇ ರೆಕಾರ್ಡ್ ಮಾಡೋದು ಬೇಡ ರೀ. ಅವ್ರನ್ನೇನಾದರೂ ರೆಕಾರ್ಡ್ ಮಾಡ್ಕೊಂಡಿದ್ರೆ ಜನಗಳು ಇಲ್ಲಿ ತುಂಬ ಬೇಗ ತಪ್ಪು ತಿಳ್ಕೊಂಬಿಡ್ತಾ ಇದ್ದಾರೆ, ನಾನೇನಾದ್ರು ರೆಕಾರ್ಡ್ ಮಾಡಿ ಪ್ರೈವಸಿ ಇದು ಮಾಡ್ತಿದ್ದೀನಿ ಅಂತ. ಅದ್ರ ಬದಲು ಈ ಪ್ರಕೃತಿ ಸೌಂದರ್ಯನ ರೆಕಾರ್ಡ್ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತದೆ. ನೀವು ಇದು ಮೇಲ್ಗಡೆ ಹೋಗ್ತಾ ಇನ್ನೂ ಸೊಗಸಾಗಿ ಕಾಣಿಸ್ತಾ ಇರುತ್ತೆ. ಹಂಗೆ ಹೋಗ್ತಾ ತೋರಿಸ್ತೀನಿ ಬನ್ನಿ. ಗೆಳೆಯರು, ಈಗಾಗಲೇ 3600 ಅಡಿ ಮೇಲ್ಗಡೆ ಬಂದ್ಬಿಟ್ಟಿದ್ದೀನಿ. ನೀವು ಆ ಕಡೆ ಎಲ್ಲ ಏನು ಜಮೀನು ನೋಡ್ತಿದ್ದೀರಲ್ಲ, ಅದು 1144 ಎಕರೆ ಅಂತ. ಅದೆಲ್ಲ ಯೂಶ್ವಲಿ ಗೋಧಿ ಬೆಳೆಯೋದು ಜಾಸ್ತಿ. ಇವಾಗ ನಾನು ಶೂಟಿಂಗ್ ಮಾಡಿರೋ ಟೈಮ್ ಬಂದು ಮೇ 2024 ಇಸ್ವಿಲಿ. ಅದಕ್ಕೆ ನಿಮಗೆಲ್ಲ ಬರೀ ಎಲ್ಲೋ ಗ್ರೀನ್ ಕಾಣಿಸ್ತಿರುತ್ತೆ. ಆಗಸ್ಟ್ ತಿಂಗಳಷ್ಟರಲ್ಲೆಲ್ಲ ಎಲ್ಲೋ ಆಗೋಗಿರುತ್ತೆ, ಯಾಕೆ ಅಂದರೆ ಎಲ್ಲ ಗೋಧಿಗಳು ಬೆಳ್ಕೊಂಬಿಟ್ಟಿರುತ್ತೆ. ಹಿಂಗೆ ಈ ಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ವಿಡಿಯೋ ಈ ಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ಜಾಗ. ಬರ್ತಾ ಬರೀ ಸೂರ್ಯಕಾಂತಿ ಹೂಗಳು ಕಾಣಿಸುತ್ತೆ. ಆಮೇಲೆ ಬರ್ತಾ ಈ ಥರ ವ್ಯೂಗಳು ಇರುತ್ತೆ. ಅದೇ ಅಲ್ಲ, ಇದ್ರ ಬಿಟ್ಟರೆ ಈಗ ಈ ಬೆಟ್ಟದ ಬಗ್ಗೆ ಇದು ಆಲ್ಮೋಸ್ಟ್ ಮಿಲಿಯನ್ಸ್ ಆಫ್ ಇಯರ್ಸ್ ಹಳೇದಂತೆ. ಏನೇನೋ ರಿಸರ್ಚ್ ಕೂಡ ಇದೆ ಇದ್ರದ್ದು. ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಕಿಪೀಡಿಯಾ ಲಿಂಕ್ ಕೂಡ ಹಾಕಿರ್ತೀನಿ, ಓದಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎನಿವೆ, ಇಲ್ಲಿಗೆ ನನ್ನ ವಿಲಾಗ್ ಮುಕ್ತಾಯ ಆಗ್ತಿದೆ ವೀಕ್ಷಕರೇ. ತುಂಬ ಥ್ಯಾಂಕ್ಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ನಿಮಗೆ ಈ ವಿಲಾಗ್ ಇಷ್ಟ ಆಗಿದ್ದರೆ ಇಷ್ಟ ಆಯಿತು ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದರೆ ಮಕ್ಕೂಗಿರಿ ಕಮೆಂಟಲ್ಲಿ. ಇನ್ನೊಂದ್ಸತಿ ಚೆನ್ನಾಗಿ ಮಾಡ್ತೀನಿ. ಪಕ್ಕಾ ಲೈಕ್ ಅಥವಾ ಡಿಸ್ಲೈಕ್ ಮಾಡಿ, ಏನೋ ಒಂದು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನನ್ನ ಕಿಮಿಯಾ ಬ್ಯೂಟಿ ವಿಲಾಗ್ ಮುಕ್ತಾಯ ಆಗುತ್ತೆ.